ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿಗೆ ವಿಶೇಷವಾಗಿ ಮಾಡುವಂತಹ ರವೆ ಉಂಡೆನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು 3 kg ಆಗುವಷ್ಟು ಉಂಡೆಯನ್ನು ಸಿಂಪಲ್ಲಾಗಿ ಯಾವ ವಿಧಾನದಲ್ಲಿ ಮಾಡ್ಕೊಳ್ಬಹುದು ಅನ್ನೋದನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲರೂ ಮಾಡ್ತೀರಾ, ಆದರೆ 3 kg ಅಷ್ಟು ಮಾಡೋದು ಎಲ್ಲರಿಗೂ ಕಷ್ಟ ಅನಿಸುತ್ತೆ. ಆದರೆ ನಾನು ಸುಲಭವಾದ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಏನೇ ಮಾಡ್ತಾ ಇದ್ರೆ ಅಳತೆಯಿಂದ ತೆಗೆದುಕೊಂಡು ಮಾಡ್ತೀರಾ ಅಂತಂದರೆ ಅವಾಗ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ನೋಡಿ, ಇದರಿಂದ ನಾನು 3ರಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. ಈ ರವೆನ ತುಪ್ಪದಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಅದೇ ಅಳತೆಯಲ್ಲಿ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಅದ್ದನಿಗೆ ಅಂತ ಕರೀತಾರೆ ಹಳ್ಳಿಗಳಲ್ಲಿ. ಅದರಿಂದ ನಾನು ಅಳತೆಯನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ 1 kg ಆಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ರವೆನೂ ಕೂಡ ಅದರಿಂದನೇ ಹಾಕಿದ್ದೇನೆ. ಹಾಗೆ ಸಕ್ಕರೆಯನ್ನು ಕೂಡ ಅದ್ದನಿಗೆಯಿಂದ 3ರಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಯಾವುದಾದ್ರೂ ಅಳತೆಯಿಂದ ತೆಗೆದುಕೊಳ್ಳಿ. ಎಷ್ಟು ಪ್ರಮಾಣದ ರವೆಯನ್ನು ತೆಗೆದುಕೊಂಡಿರ್ತೀರ ಅದರಷ್ಟೇ ಪ್ರಮಾಣದ ಸಕ್ಕರೆಯನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ದೊಡ್ಡದಾದ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಮುಳುಗುವವರೆಗೆ ಮಾತ್ರ ನೀರನ್ನು ಹಾಕ್ಕೊಂಡು ಪಾಕ ಮಾಡ್ಕೊಳ್ಳೋಕೆ ಇಟ್ಕೊಳ್ಬೇಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಸಕ್ಕರೆ ಮುಳುಗುವವರೆಗೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಈ ರೀತಿಯಾಗಿ ಜಲ್ಲಿಸ್ಕೊಳ್ಳಿ. ಆವಾಗ ಮಾತ್ರ ನೀರು ಪೂರ್ತಿಯಾಗಿ ಸಕ್ಕರೆಗೆ ಹರಡ್ಕೊಂಡು ಬಿಡುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರಬಹುದು, ಸಕ್ಕರೆ ಪೂರ್ತಿಯಾಗಿ ಮುಳುಗಿದೆ. ಇಷ್ಟಾದರೆ ನೀರು ಸಾಕು. ಇನ್ನು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಇವಾಗ ಇದನ್ನು ನಾನು ಕುದಿಸ್ಕೊಳ್ಳೋಕೆ ಇಟ್ಕೊಳ್ತೀನಿ. ನೋಡಿ, ನೀವು ಕುದಿಸ್ಕೊಳ್ಳೋಕೆ ಇಟ್ಕೊಂಡ ನಂತರ ಯಾವುದಾದ್ರೂ ಒಂದು ಕಡಚಿಗೆಯನ್ನು ತೆಗೆದುಕೊಂಡು ತಿರುಗುತ್ತಾ ಇರಬೇಕಾಗುತ್ತೆ. ನೀವು ಹಾಗೆ ಇಟ್ಕೊಂಡ್ರಿ ಅಂತಂದರೆ ಸಕ್ಕರೆ ಕೆಲವೊಂದು ಕಡೆ ಹಾಗೆ ಉಳ್ಕೊಂಡು ಬಿಡುತ್ತೆ ಮತ್ತು ಪಾಕನೂ ಕೂಡ ಬಂದುಬಿಡುತ್ತೆ. ಆವಾಗ ಉಂಡೆ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಸರಿ ಆಗೋದಿಲ್ಲ. ಅದಕ್ಕಾಗಿ ನೀವು ದೊಡ್ಡ ಕಡಚಿಗೆಯನ್ನು ತೆಗೆದುಕೊಂಡು ತಿರುಗುತ್ತಾ ಇರಬೇಕಾಗುತ್ತೆ. ಹಾಗೆ ಮಧ್ಯದಲ್ಲಿ ಪಾಕ ಬಂದಿದೆ ಇಲ್ವಾ ಅಂತ ಚೆಕ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರವೆ ಉಂಡೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲರೂ ಮಾಡಿರ್ತೀರ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಯಾರು ಬೇಕಾದರೂ ಉಂಡೆ ಮಾಡ್ತೀರಾ. ಆದರೆ 3 kg ಅಷ್ಟು ಉಂಡೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆದರೆ ಈ ವಿಡಿಯೋ ನೋಡಿದ ನಂತರ ನೀವು 3 kg ಅಲ್ಲ 10 kg ಆಗುವಷ್ಟು ಉಂಡೆನ ನೀವೇ ಮಾಡ್ತೀರಾ. ನೋಡಿ, ನಾನು ಒಂದು ಅಗಲವಾದ ತಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ನೀರನ್ನು ಹಾಕ್ಕೊಂಡು ಪಾಕ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಕ್ಕರೆ ನೀರನ್ನು ಹಾಕಿದ ನಂತರ ಆ ನೀರಿನ ಜೊತೆಗೆ ಮಿಕ್ಸ್ ಆಗ್ತಾ ಇತ್ತು ಅಂತಂದರೆ ಅದು ಇನ್ನೂ ಪಾಕ ಬಂದಿಲ್ಲ ಅಂತ ಅರ್ಥ. ಮತ್ತು ಪೂರ್ತಿಯಾಗಿ ಗಂಟಾಗಿ ಬರ್ತಾ ಇತ್ತು ಅಂತಂದರೆ ಅದು ಪಾಕ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ನೀರು ಜೊತೆಗೆ ಈ ಸಕ್ಕರೆ ಪಾಕ ಏನಿದೆ ಮಿಕ್ಸ್ ಆಗ್ತಾ ಇದೆ. ಇವಾಗ ಇನ್ನೂ ಪಾಕ ಬಂದಿಲ್ಲ ಅಂತ ಅರ್ಥ. ಮತ್ತೆ ನಾವು ಕುದಿಸ್ಕೊಳ್ಬೇಕು. ನೋಡಿ, ಕುದಿಸ್ಕೊಳ್ಳುವಾಗ ನೀವು ಒಂದು ಕಡಚಿಗೆಯನ್ನು ತೆಗೆದುಕೊಂಡು ತಿರುಗುತ್ತಾನೆ ಇರಬೇಕಾಗುತ್ತೆ. ನೋಡಿ, ನೀವು ಪಾಕ ಬಂದಿದೆ ಇಲ್ವಾ ಅಂತ ಪದೇ ಚೆಕ್ ಮಾಡ್ಕೊಳ್ತಾನೆ ಹೋಗಬೇಕಾಗುತ್ತೆ. ಯಾಕಂತಂದರೆ ಬೇಗ ಪಾಕ ಬಂದುಬಿಡ್ತು ಅಂತಂದರೆ ಗಟ್ಟಿಯಾಗಿಬಿಡುತ್ತೆ. ಆವಾಗ ನಾವು ಚೆಕ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ನೋಡಿ, ಇವಾಗ ನೀರಿನ ಜೊತೆ ಮಿಕ್ಸ್ ಆಗ್ತಾ ಇಲ್ಲ. ಇವಾಗ ಕೆಳಗಡೆ ಇಳಿಸ್ಕೊಂಡು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಈ ಪಾತ್ರೆಯನ್ನು ಕೆಳಗಡೆ ಇಳಿಸ್ಕೊಂಡು ತಕ್ಷಣಕ್ಕೆ ನೀವು ರವೆ ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಒಬ್ಬರು ತಿರುತ್ತಾ ಇರಬೇಕು, ಇನ್ನೊಬ್ಬರು ರವೆಯನ್ನು ಹಾಕ್ತಾ ಇರಬೇಕು. ಆವಾಗ ಮಾತ್ರ ಒಂದು ಸ್ವಲ್ಪನೂ ಕೂಡ ಗಂಟಾಗೋದಿಲ್ಲ. ನಾವು ಮೊದಲಿಗೆ ತುಪ್ಪದಲ್ಲಿ ರವೆ ಹುರ್ಕೊಂಡಿರ್ತೀವಲ್ವ, ಗಂಟಾಗೋ ಸಾಧ್ಯತೆ ಜಾಸ್ತಿ ಇರೋದಿಲ್ಲ. ನಾವು ಮಿಕ್ಸ್ ಮಾಡ್ತಾ ರವೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀವು ಮಿಕ್ಸ್ ಮಾಡದೆ ಹಾಗೆ ರವೆ ಹಾಕ್ಕೊಂಡ್ರಿ ಅಂತಂದರೆ ಒಟ್ಟಿಗೆ ಕುತ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ತಾ ರವೆ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ರವೆ ಹುರ್ಕೊಳ್ಳೋದೇನೂ ತೋರಿಸಿಲ್ಲ. ನೀವು ತುಪ್ಪದಲ್ಲಿ ರವೆನ ಚೆನ್ನಾಗಿ ಹುರ್ಕೊಂಡು ಈ ರವೆ ಉಂಡೆನ ಮಾಡ್ಕೊಳ್ಬಹುದು. ನೋಡಿ, ರವೆ ಮಿಕ್ಸ್ ಮಾಡ್ಕೊಂಡ ನಂತರ ಇದ್ರ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು 5ರಿಂದ 10 ನಿಮಿಷಗಳವರೆಗೆ ರೆಸ್ಟ್ ಮಾಡಲು ಇಡಬೇಕಾಗುತ್ತೆ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಉಂಡೆಗಳನ್ನು ಕಟ್ಕೊಳ್ಬಹುದು. ಈ ಪಾಕದ ಜೊತೆಗೆ ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ನಂತರ ಇದಕ್ಕೆ ನಾನು ಒಂದು 8ರಿಂದ 9ರಷ್ಟು ಏಲಕ್ಕಿನ ಕುಟ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಯಾವ ರೀತಿಯಾಗಿ ಪಾಕ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ವ. ನೀವು ಪಾಕಕ್ಕೆ ಇಟ್ಕೊಳ್ಳುವಾಗ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಪದೇ ನೀವು ಪಾಕವನ್ನು ಚೆಕ್ ಮಾಡ್ಕೊಳ್ಬೇಕು. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷಗಳವರೆಗೆ ರೆಸ್ಟ್ ಮಾಡಲು ಇಟ್ಟಿದ್ದೆ. ನೋಡಿ, 10 ನಿಮಿಷ ಆದ ನಂತರ ಎಷ್ಟು ಚೆನ್ನಾಗಿ ಪಾಕದ ಜೊತೆ ರವೆನೂ ಕೂಡ ಮಿಕ್ಸ್ ಆಗಿದೆ ಅಂತ. ಇವಾಗ ನಾವು ಉಂಡೆಗಳನ್ನು ಕಟ್ಕೊಳ್ಬಹುದು. ಇನ್ನು ಜಾಸ್ತಿ ಹೊತ್ತು ಬಿಟ್ರಿ ಅಂತಂದರೆ ಇನ್ನೂ ಪೂರ್ತಿಯಾಗಿ ಉದುರು ಆಗುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಮಟ್ಟಿಗೆ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನು ಕಟ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ನಿಮಗೆ ಚಿಕ್ಕ ಗಾತ್ರದ್ದು ಬೇಕಾದರೆ ಚಿಕ್ಕದು, ಇಲ್ಲ ದೊಡ್ಡದಾಗಿ ಬೇಕಾದರೆ ದೊಡ್ಡದು, ನಿಮಗೆ ಇಷ್ಟಾನುಸಾರವಾಗಿ ನೀವು ಉಂಡೆಗಳನ್ನು ಕಟ್ಕೊಳ್ಬಹುದು. ನೋಡಿ, 3 kg ಅಷ್ಟು ನಾವು ರವೆ ಉಂಡೆ ಮಾಡ್ತಾ ಇರೋದ್ರಿಂದ ಒಂದು 4 ಜನ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೆವು. ಇಲ್ಲ ಅಂತಂದರೆ ಒಬ್ಬರೇ ಮಾಡ್ತೀವಿ ಅಂತಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಉಂಡೆಗಳನ್ನು 3-4 ಜನ ಸೇರಿ ಉಂಡೆಗಳನ್ನು ಮಾಡಿ ಇಟ್ಕೊಂಡು
ಮಾಡ್ಕೊಳ್ತಾ ಇದ್ದೆವು. ನೋಡಿ ಒಂದೊಂದಾಗಿ ಉಂಡೆಗಳನ್ನು ಕಟ್ಟಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ ವೀಕ್ಷಕರೇ ಯಾವ ರೀತಿಯಾಗಿ 3 kg ರವೆ ಉಂಡೆನ ಮಾಡ್ಕೊಳ್ಬಹುದು ಅನ್ನೋದನ್ನು. ತುಂಬಾ ಸುಲಭವಾಗಿದೆ, ನೀವು ಯಾರು ಬೇಕಾದರೂ ಒಬ್ಬರೇನೂ ಕೂಡ ಮಾಡ್ಕೊಳ್ಬಹುದು. ನೋಡಿ ನಾವು 3 kg ರವೆ ಉಂಡೆ ಮಾಡ್ತಾ ಇರೋದ್ರಿಂದ ಪಾಕ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪಾಕದಲ್ಲಿ ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಉಂಡೆನೂ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಪೂರ್ತಿ ಗಟ್ಟಿಯಾಗಿಬಿಡುತ್ತೆ ಮತ್ತು ಪೂರ್ತಿಯಾಗಿ ತೆಳ್ಳಗಾಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಪಾಕ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಇವಾಗ ಪೂರ್ತಿಯಾಗಿ ಉಂಡೆ ಕಟ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಉಂಡೆಗಳು ಕಾಣಿಸ್ತಾ ಇದೆ ಅಲ್ವಾ. ಈ 3 kgಯಲ್ಲಿ ಒಂದು 200 ಉಂಡೆಗಳಾಗಿತ್ತು. ತುಂಬಾ ಸುಲಭವಾಗಿ ಮಾಡ್ಕೊಂಡ್ಬಿಟ್ಟು ಬೇಗನೆ ಉಂಡೆಗಳನ್ನು ಕಟ್ಕೊಂಡು ಬಿಟ್ರಿ ಅಂತಂದರೆ ತಿನ್ನಲು ಸುಲಭವಾಗಿಬಿಡುತ್ತೆ. ನೋಡಿದ್ರಲ್ವ ವೀಕ್ಷಕರೇ ಯಾವ ರೀತಿಯಾಗಿ 3 kgಯಿಂದ ರವೆ ಉಂಡೆನ ಮಾಡ್ಕೊಳ್ಬಹುದು ಅನ್ನೋದನ್ನು. ಹೀಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿ